ಗೈಸ್ ನಿಮ್ಗೆ ಇಷ್ಟು ದಿವಸ ನಾನು ನಿಮಗೆ ನಮಸ್ಕಾರ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಿದೆ. ಇವತ್ತು ನಮ್ಮ ಅವ್ವನ ಕೈಲಿ ಅನಿಸ್ತೀನಿ, ನಮ್ಮ ಅಮ್ಮನ ಕೈಲಿ ಹೇಳುವ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳವಾ, ಹೇಳು ನಮಸ್ಕಾರ. ಹಿಂಗನ್ನು ಇಲ್ಲಿ ಹಿಂಗನ್ನು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವೆಲ್ಕಮ್ ವೆಲ್ಕಮ್ ಅನ್ನವ ವೆಲ್ಕಮ್ ವೆಲ್ಕಮ್ ಅಲ್ಲಕವ ವೆಲ್ಕಮ್ ವೆಲ್ಕಮ್ ವೇ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಮ್ಮ ಹೇಳ್ಬಿಟ್ರು, ಆದರೆ ಒಂದೇ ಸಾರಿ ಹೇಳಿಲ್ಲ, ಒಂದೊಂದು ಪದವಾಗಿ ಹೇಳಿದ್ರು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಇವಾಗ ಸ್ವಲ್ಪ ಇದೆಲ್ಲ ಬೆಳ್ಕೊಬಿಟ್ಟೈತೆ, ಇದನ್ನು ಒಂದು ಶೇಪ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಹೋಗಿ ಮತ್ತು ನನ್ನ ಜೊತೆ ನಮ್ಮ ಫ್ರೆಂಡು ಬರ್ತಾನೆ, ಯಾರು ಅಂತ ತೋರಿಸ್ತೀನಿ. ನಮ್ಮ ತಾಯಿ ಇಲ್ಲಿ ಅಂಗಡಿ ಹತ್ರ ಕೂತವ್ರೆ ಗೈಸ್. ಮನೇಲಿ ಮತ್ತೆ ಏನು ಅಡುಗೆನೇ ಮಾಡಿಲ್ಲ. ನಮ್ಮ ತಾಯಿ ಕಂಚಮಳಿಯಿಂದ ಬಂದರು, ನಾವು ನೈಟು ಮೊಸರಲ್ಲೇ ಊಟ ಮಾಡಿದೋ ಬೆಳಗ್ಗೆ. ನಮ್ಮ ತಾಯಿ ಅಲ್ಲೇ ಕಂಚಮಳಿಲಿ ಊಟ ಮಾಡ್ಕೊಂಡ್ಬಿಟ್ಟವ್ರೆ. ಏನಾರ ಅಡುಗೆ ಮಾಡಬೇಕು, ಏನಾರ ಕುಕ್ಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋದ ಅದೇ ರಾಗಿ ರೊಟ್ಟಿ ಮಾಡೋದ ಅಂತ ಅನ್ಕೊಂಡಿದ್ದಲ್ಲ, ಅದನ್ನೇ ಮಾಡ್ತೀನಿ ರಾಗಿ ರೊಟ್ಟಿನ. ಏನು ಸಮಾಚಾರ? ಇವತ್ತು ಬಸವಣ್ಣವ್ರ ಬಗ್ಗೆ ನೋಡ್ತಿದ್ದಾರೆ ಅಣ್ಣವರು. ಏನು ನೋಡಿ ಏನು ಅರ್ಥ ಮಾಡ್ಕೊತಿದ್ಯಾ? ಕಣ್ಣು ಮಿಟಿಸ್ತಾನೆ ನೋಡ್ತಿದ್ದೆ. ಇದೇ ಕೂಡ ನಿದ್ರೆ ಮಾಡಿದವ್ರ ತರ ಕಾಣ್ತಿದೆ. ಏನ ಕೆಲಸ ಜಾಸ್ತಿ. ನಿಮ್ದೇ ಮನಿಕ ಬರ್ತಾನೆ ಮಂದಿ ರಗ್ಗಿಸ್ಕೊಂಡು ಬಿಸಿಲಿಗೂ ಅದಕ್ಕೂ ಕೆಲಸ ಮಾಡ್ಬೇಡ ಅಂತ ಹೇಳಿದ್ರು ಡಾಕ್ಟ್ರು. ಇವ್ ಮಾಡ್ತಾ ಇರೋದ ಬಂದು ಸಾಯ್ಸು ಬಿಡ ಮತ್ತೆ ಹೋಗ. ಬಸವನ ಜಯಂತಿ ಇವತ್ತು ಏನು ವಿಶೇಷ? ಇವತ್ತೇನು ವಿಶೇಷ ಅಂದ್ರೆ ಇವತ್ತು ಬಸವಣ್ಣವ್ರನ್ನ ಮೆರವಣಿಗೆ ಮಾಡೋದೇ ವಿಶೇಷ. ಬಸವಣ್ಣನವರ ವಚನಗಳನ್ನ ಇವತ್ತು ಓದಿ ನೈಟ್ ಹೊತ್ತು ಬುದ್ಧಿಗೆ ಹಾಕಳಿ. ನೀ ಏನು ಓದಿದೆ ಹೇಳುವ? ಕೆಟ್ಟ ಮನ್ಸನ್ ಸಂಘ ಬುಡಿ ನಾನು ಊರ್ಲಿ ಯಾರ ಕೆಟ್ಟವ್ರು? ನೀನೇ ಇಲ್ಲ ನಾನೇ ಉನ್ಲ ಹೇಳ ಹೇಳು. ಇಬ್ರು ತುಂಬಾ ಒಳ್ಳೆಯವರು ಗುರು, ನಿಜ. ಇಬ್ರು ತುಂಬಾ ಒಳ್ಳೆಯವರು, ಇಬ್ರು ಒಳ್ಳೆಯವರು. ಹಾಕ್ಲಾ ಇಲ್ಲ ನಿಮ್ಗೆ ಅಲ್ಲ ಯಾವಾಗ ಅಲ್ಲ ಯಾಕ ಅವ್ನ ಕೈಲಿ ಯಾವಾಗ್ಲೂ ಹೊಡಿಸ್ಕೊತಾನೆ ಇರ್ತೀಯಲ್ಲ ನನ್ನ ಕಳ್ಳು. ಇನ್ನೊಂದು ಅವ್ನು ನೋಡಿದ್ರೆ ಹಂಗೊಡಿ ಸದೋದ್ಯಾ ಸುಮ್ಮನೆ ದಪ್ಪ ಇರೋದಷ್ಟೇ, ಏನಿಲ್ಲ ಹೊರಗ. ಅವನು ಸ್ವಲ್ಪ ವ್ಯಾಪಾರ ಮಾಡ್ತಾವನ, ವ್ಯಾಪಾರ ಮಾಡ್ಬಿಟ್ಟು ಕೊಡ್ತಾನ. ಗೂಸೆ ನಿನ್ಗೂ ಉತ್ತರ ಗೂಸ ಏನು ಕೊಡ್ತಾನ ಜೊತೆಗ. ನೀನು ಬುಸ್ಕ್ಲಿ ಅಂತ ಬೊಡ್ಡೆ ಅಂತ ನೀನು. ಹಾಫ್ ಲೀಟ್ರ್ ನೀರಾ ಹರ್ಕತಾನೆ. ಏನ ಬಟ್ಟೆ ಯಾರ ಪ್ಯಾಂಟ್ ಹರ್ಕತ್ತಂದ್ರೆ ಅಂಗಿ ಹರ್ಕತ ಹರಿಸವ್ರೆ. ಹೊಡೆದು ಬೇವ್ರ ಹರಿಸು, ರಕ್ತ ಹರಿಸು ಹೊಡೆದು ಬಾಯಲ್ಲಿ ಮಾತಾಡ್ತಾನೆ. ಏನ ಕಿಸೆಕಾರ ಅಂತ ಇಸಕಲಿ ಅವನೇ ಹೊಡೆಯೋದು ಅಂತೀಯ. ಲೋಕನೇ ಹೊಡಿತಾನ. ಬೊಗ್ಲ ನಾಯಿ ಕಚ್ಚಲ್ಲ ಅಂತೀಯ. ಇಂತ ಕೈಯ 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 ಹೋಗಿ ಡೈರೆಕ್ಟ್ ಇದ್ಕರ ಏನಂತ ಸದ್ಯ ಬರಲ್ಲ, ಹಾಗೆ ಸೌಂಡೇ ಬರಲ್ಲ. ಮಾತೆ ಕೊಡಕ್ಕಾಗಲ್ಲ. ನೋಡಿ ಗೈಸ್, ಊರಿಗೆ ಬನ್ರಿ. ಇಲ್ಲ ಅದೇನು ಹೊಡೆದು ಹುಡ್ದಾಕ್ತಿರಿ ಅಂತ ಏನು ಊಹಿಸ್ಕೊತ ಇದ್ದಿಲ್ಲ. ಪಬ್ಲಿಕ್ ಅಲ್ಲಿ ನೋಡ್ತೀವಿ, ಅವಮಾನ ಮಾಡೋಕೆ ಇಷ್ಟಪಡಲ್ಲ. ಸೀಕ್ರೆಟ್ ಆಗಿ ಹೊಡೆದಾರೆ ಅಂತಲಪ್ಪ. ಗೈಸ್ ಉಳ್ಳಳಿಗೆ ಬಂದಿದ್ದು ವೇಸ್ಟ್ ಆಯಿತು, ಯಾಕಂದರೆ ಒಣ ಗರಣ ಎಲ್ಲೋ ಹೊಂಟೋಗ್ಬಿಟ್ಟಿದ್ದಾರಂತೆ. ಅದಕ್ಕೆ ಸೇವಿಂಗ್ ಶಾಪು ಬಾಕ್ಲು ತೆಗ್ದಿಲ್ಲ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ಫೋನ್ ಮಾಡಿ ಕೇಳಿದ್ಕಂಗಂದ್ರು. ಅದಕ್ಕೆ ಹತ್ತೋಲ್ಕಟ್ಟೆ ಅಂತ ಇಲ್ಲೊಂದು ಪ್ಲೇಸ್ ಐತೆ, ಒಳ್ಳೆ ಪ್ಲೇಸ್ ಚೆನ್ನಾಗೈತೆ. ಇದನ್ನು ನೋಡ್ಕೋಗೋ ಅಂತ ವಿಜಿ ಕರ್ಕೊಬಂದ. ಗೈಸ್ ಇದೊಂಥರ ಒಳ್ಳೆ ಪ್ಲೇಸು, ಆದರೆ ಇದು ಡೇಂಜರ್ ಪ್ಲೇಸು. ಯಾಕಂದರೆ ಇಲ್ಲಿ ಸುಮಾರು ಜನ ಈಜೊಡೆಗೆ ಹೋಗಿ ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ಎಲ್ಲ ಇಲ್ಲಿ ಅಲ್ಲಿ ನೋಡಿ ಹೊರಗಡೆ ಆಟ ಆಡ್ತಾವ್ರಲ್ಲ, ಆ ಥರ ಆಟ ಆಡಿದ್ರೆ ಬೆಟರು. ಒಳಗೆ ಬೀಳ್ತೀನಿ ಅಂದರೆ ತುಂಬ ಡೇಂಜರ್ ಗೈಸ್. ಒಳಗಡೆ ದಪ್ಪ ಪೈಪ್ ಹಾಕಿದ್ದಾರೆ ಅಂತ, ಕೆಳಗಡೆ ಫುಲ್ಲು ಕೆಳಗಡೆ. ಅದರೊಳಗಡೆ ನೀರು ಹೋಗೋದಂತೆ ಉಳ್ಳಳಿಗೆ, ಉಳ್ಳಳಿ ಒಳಗೆ.
ನಮ್ಗೆ ಗೊತ್ತಿರಲಿಲ್ಲ, ಅದು ಯಾರೋ ಹೇಳಿದ್ರು. ಆವಾಗಲೇ ಗೊತ್ತಾಯ್ತು ಇದು ಡೇಂಜರು ಅಂತ. ಆ ಪೈಪು ಎಳೆದು ಬಿಡ್ತದೆ ಈಜು ಬಿದ್ದವ್ರದ. ಹೆವಿ ಈಜು ಹೊಡಿತಾರಲ್ಲ ಅವ್ರಿಗೇನೂ ಇಲ್ಲ. ಈ ಕಳುಕ್ರು ಏನಾದ್ರು ಬಿದ್ದರೆ ಎಲ್ಲ ಸ್ಪಾಟ್ ಆಗ್ಬಿಡ್ತಾರೆ ಗೈಸ್. ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ ಇಲ್ಲಿ ಬಿದ್ದು ಈ ಎತ್ತೋಳ್ ಕಟ್ಟೆಯಲ್ಲಿ. ಡೇಂಜರ್ ಪ್ಲೇಸು. ಆದರೆ ನೋಡೋಕೆ ಮಾತ್ರ ಒಳ್ಳೆ ಇದ್ರ ಪ್ಲೇಸು, ಕಣ್ಣಿಗೆ ತುಂಬ ಒಳ್ಳೆ ಪ್ಲೇಸ್ ಇದೆ. ನೀರು ಸ್ವಲ್ಪ ಕಮ್ಮಿ ಆಗೈತೆ, ಆದರೆ ಜಾಸ್ತಿ ಆದಾಗ ಇನ್ನೂ ಒಳ್ಳೆ ಏನೋ ಸ್ವರ್ಗ ನೋಡ್ದಂಗೆ ಆಯ್ತದೆ. ಬರೀ ನೋಡೋಕ್ಕೆ ಇಷ್ಟ ಆಯ್ತದೆ ಪ್ಲೇಸ್. ಈ ಕಡೆ ಹೆವಿ ನಾಟ ಐತೆ, ಇಲ್ಲಾಂದ್ರೂ ಒಂದು ಆನೆ ಮೇಲೆ ಇದೈತೆ, ನಾಟ ಐತೆ. ನಮ್ಮ ಊರಲ್ಲಿ ಬಸವನ ಜಯಂತಿ ಮಾಡ್ತಾವ್ರೆ. ಊರಲ್ಲಿ ಎಲ್ಲ ದೇವ್ರನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡು ನಗರಿ ತಗೊಂಡು ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ನಾವು ಇವಾಗ ಪೂಜೆ ಕೊಡಬೇಕು. ಆ ಕಡೆ ಬೀದಿಲಿ ಐತೆ, ನಮ್ಮ ಬೀದಿಗೆ ಬಂದಾಗ ಪೂಜೆ ಕೊಡಬೇಕು. ಆ ಕಡೆನೇ ಬಡಿದವ್ರೆ ಜಾಸ್ತಿ. ಪೂಜೆ ತಗೋಯ್ತವ್ರೆ. ಕರ್ಪೂರ, ಅರ್ಶಿನ, ಕುಂಕುಮ, ಗಂಡ್ಲು ಕಡ್ಡಿ ಅಲ್ಲಿಗೆ ತಗೋಗುವ ಹೋಗುವ ಚುರ್ಕ. ಮತ್ತು ನಾನೇ ರಾಗಿ ರೊಟ್ಟಿ ಬಲ್ದ್ಬಿಟ್ಟು ರಾಗಿ ರೊಟ್ಟಿ ಮಾಡಿ ಮತ್ತು ಬೀಕ್ರೋಟ್ ಗೊಜ್ಜು ಮಾಡಬೇಕು ಅಂತ ಬೀಕ್ರೋಟ್ನು ತಗೊಬಂದು ಅಲ್ಲಿ 3 ಬೀಕ್ರೋಟ್ ತಗೊಬಂದು ಮಡಗಿದೆ. ಯಾಕೋ ಮಾಡೋಕ್ಕೆ ಆಯ್ತಿಲ್ಲ. ರಾಗಿ ರೊಟ್ಟಿನೂ ಸುಡೋಕ್ಕೆ ಆಯ್ತಿಲ್ಲ. ಯಾಕೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೇಲಿ ಊರು ಮುಂಚೆಯಾಗಿ ಅವರೇ ಅಡುಗೆ ಮಾಡಿರ್ತಾರೆ. ಇತ್ತೀಚೆಗೆ ಅದೇನೋ ಕಾಣೆ. ಆ ಉದ್ದೇಶಕ್ಕೆ ನಾನು ಹೋಯ್ತಾನೆ ಇಲ್ಲ. ನಮ್ಮ ಅಪ್ಪ ಅವ್ರು ನೋಡಿ, ನಮ್ಮ ಅಪ್ಪನೂ ನನ್ನ ತಂಗಿನೂ ಕಳಾಪುರಿ ತಿಂತವ್ರೆ ನೆಮ್ಮದಿಗೆ. ನಂಗೆ ತಲೆ ಕೆಟ್ಟು ಕೆರೆ ಹಿಡಿತೈತೆ. ನನ್ನ ತಂಗಿಗೆ ಅಡುಗೆ ಹೇಳ್ಕೊಡ್ಬೇಕು ಗೈಸ್. ನನ್ನ ತಂಗಿ ಕೈಲಿ ಅಡುಗೆ ಮಾಡಿಸ್ಬೇಕು ನಾನು ಡೈಲಿ. ಆ ಥರ ಅಡುಗೆ ಹೇಳ್ಕೊಡ್ಬೇಕು ನಾನು ಅವಳ್ಗೆ. ಇಲ್ಲಾಂದ್ರೆ ನಾವೇ ಮಾಡ್ಕೊ ಸಹಾಯಕ್ಕಾಗಲ್ಲ. ಅವಳಿಗೂ ಅಡುಗೆ ಕಲಿಸ್ಕೊಟ್ಟು ನಾನು ಜೊತೇಲಿ ಇರಬೇಕು. ಅವಳು ಮಾಡೋ ಮಿಸ್ಟೇಕ್ಗಳನ್ನ ಹೇಳ್ಕೊಡ್ತಿದ್ರೆ ಅವಳಿಗೂ ಬಂದೇ ಬರ್ತದೆ ಅಂತ ನಾನು ಅವಳಿಗೆ ಮೊದಲು ಕುಕ್ಕಿಂಗ್ ಕಲಿಸ್ಕೊಡ್ಬೇಕು ಗೈಸ್. ನಾನು ನೋಡಿ, ನಮ್ಮ ತಾಯಿ ಬಿಸಾಕಿರೋದು ಇದು ಸೀರೆ, ಮತ್ತು ಇವೆರಡು ಸೀರೆನೂ ನಮ್ಮ ತಾಯಿನೇ ಬಿಸಾಕಿರೋದು ಇದು ಎಲ್ಲನೂ. ಮತ್ತು ಕಳಾಪುರಿ ಎಲ್ಲನೂ ಹಣ್ಣು ಮಡ್ಗೋರೆ. ಮತ್ತು ನಮ್ಮ ತಂಗಿ ನೋಡಿ ಬುಕ್ಗಳೆಲ್ಲನೂ ಯಾವ ಥರ ಮಡ್ಗೋಳೆ. ನಂಗೆ ನಿಜವಾಗ್ಲೂ ಈ ಥರ ನೋಡ್ಬಿಟ್ರೆ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತದೆ. ಹೇಳಂಗಿಲ್ಲ. ಇದು ನನ್ನ ತಂಗಿಗೇನೋ ಗೊತ್ತಾಗಲ್ಲ. ಇಲ್ಲಿ ನೋಡಿ ಇದನ್ನೆಲ್ಲ ನಮ್ಮ ತಾಯಿ ನೋಡಿ, ನಮ್ಮ ತಾಯಿ ನನ್ನ ತಂಗಿಗೆ ಹೇಳ್ಕೊಳ್ಬೇಕು ಈ ಥರ ಎಲ್ಲ ಬಿಸಾಕಬೇಡ ಅಂತ. ನಮ್ಮ ತಾಯಿನ ಈ ಥರ ಸೀರೆಗಳೆಲ್ಲನೂ ಬಿಸಾಕಿರೋದು. ನಮ್ಮ ತಾಯಿ ಹೇಳ್ಕೊಟ್ರೆ ತಾನೇ ನನ್ನ ತಂಗಿನೂ ನೀಟಾಗಿ ಮಡಿಕೋತಾರೆ. ನಿಜವಾಗ್ಲೂ ನಂಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತದೆ ಗೈಸ್. ಒಂದೊಂದು ಟೈಮು ಈ ಮನೇನೆ ಬಿಟ್ಟು ಎತ್ತಗಾರ ಹೊಂಟೋಗ್ಬೇಕು ಅನ್ಸುತ್ತೆ ಒಂದೊಂದು ಟೈಮ್. ಇವರು ಮಡಿಕೊಳ್ಳೋ ರೀತಿ ನೋಡಿದ್ರೆ, ಟವಲ್ ನೋಡಿ, ಮುಖ ಒರೆಸೋ ಟವಲ್ನ ಹೆಂಗೆ ಬಿಸಾಕೋರೆ. ಇಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು, ಇಲ್ಲ ಎತ್ತಿ ಒಂತೋಗಿ ಮಡಗ್ಬೇಕು. ಅದೆಲ್ಲ ಇವರು. ಮೊದಲು ನಮ್ಮ ತಾಯಿ ಸರಿ ಇಲ್ಲ ಗೈಸ್. ನಿಜವಾಗ್ಲೂ ನಮ್ಮ ಮನೇಲಿ ನೋಡಿ ಇವೆಲ್ಲನೂ ಈಗ ಇವೆಲ್ಲ ಡ್ರೆಸ್ಗಳು ನಮ್ಮ ತಂಗಿನೂ ಬಿಚ್ಚಾಕೋಳೆ ನಮ್ಮ ಮೌನಿಂದ. ಇವೆಲ್ಲ ತಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ನಿಜವಾಗ್ಲೂ ನೋಡಿ ನನ್ನ ತಂಗಿ ಹಿಂಗೆ ಮಡಗಿರೋದು ನೋಡಿದ್ರೆ ಅವ್ಳಿಗೆ ನಿಜವಾಗ್ಲೂ ಹೊಡೆದ್ಬಿಡ್ಬೇಕು ಅನಿಸುತ್ತೆ. ಈ ಸೀರೆಗಳು ಬಿತ್ತರತ್ತ ಕೆಳಕ್ಕೆ ತಕೋಗಿ ಒಳಗೆ ಹಾಕೋ, ಇಲ್ಲ ವಾಷಿಂಗ್ ಮಿಷಿನ್ ಒಳಗೆ ಹಾಕೋ, ಇಲ್ಲ ಏನು ಸುಮ್ಮನೆ ತಗೊಳ್ಳೋದು, ಬಿಚ್ಚಿ ಹಾಕೋದು. ಇಷ್ಟೇ ನಮ್ಮ ಮನೆಯವ್ರ ಕಥೆ. ಬಿಚ್ಚಾಕ್ಬೇಕು, ಎಷ್ಟು ಬಿಡ್ಬೇಕು. ಒಂದು ಈ ಕಳಾಪುರಿ ತಂದರು ಇನ್ನು ಇದು 1 ವರ್ಷ ಕಂಟನು ನಾನು ಏನಾದ್ರು ಎತ್ತಿ ಮಡಗ್ನಿಲ್ಲ ಅಂದರೆ ಇನ್ನೊಂದು ವರ್ಷ ಕಂಟನು ಅದು ಹಂಗೆ ಬಿದ್ದಿರ್ತದೆ. ಇವಳು ನೋಡಿ ಒಳ್ಳೆ ಚಿಕ್ಕ ಐಕ್ಲಂಗೆ ನಮ್ಮ ತಂಗಿ ನೋಡಿ ಗೈಸ್. ಇದೇನಕ್ಕಪ್ಪ ಮಡಿಕೊಂಡಿರೋದು, ಅದರಿಂದ ಏನೋ ಅವಶ್ಯಕತೆ ಐತೆ. ಇಲ್ಲಿ ನೋಡಿ ಕ್ಯಾಸೆಟ್ ಮಡಿಕೊಂಡವಳೆ, ಇದು ಯಾವುದೋ ಇದನ್ನು ಮಡಿಕೊಂಡವಳೆ. ಇವು ಬುಕ್ಗಳು ಇರಲಿ, ಇಲ್ಲಿ ಲಗ್ನ ಪತ್ರಿಕೆ ಮಡಿಕೊಂಡವಳೆ. ಬ್ಯಾಡ್ದವೆಲ್ಲ ನಾನೇ ತಗೊಂಡು ಒಳಗೆ ಹಾಕ್ತೀನಿ ಗೈಸ್. ನೋಡಿ ಇದು ಯಾವುದು ಗ್ರೀಟಿಂಗ್ ಕಾರ್ಡ್. ಇದು ಗ್ರೀಟಿಂಗ್ ಕಾರ್ಡ್ ಅಲ್ಲ, ಇದು ನಗು ಪತ್ರನೇ. ಗ್ರೀಟಿಂಗ್ ಕಾರ್ಡು ಅದೇ ಅವಾಗ ಗೊತ್ತಿದೆ. ಗ್ರೀಟಿಂಗ್ ಕಾರ್ಡ್ಗಳು ಎಲ್ಲ ಅಂಗಡಿಲಿ ತಗೊಂಬಂದು ಮಡಿಕೊಂಡವಳೆ ಅಂತಂದೆ. ನೋಡಿ ಇಲ್ಲೊಂದು 6 ಲಗ್ನ ಪತ್ರಿಕೆಗಳು ಇದು ಮಡಿಕೊಂಡವಳೆ. ಇಲ್ಲಿ ನೋಡಿ ಇವನು ಮಡಿಕೊಂಡವಳೆ. ನಮ್ಮಪ್ಪ ಇವಾಗ ನಾನು ಮಡಗ್ತಿರೋದು ನೋಡ್ಬಿಟ್ಟು ತಟ್ಟೆ ಹೋಯ್ತಿರೋದು ನಮ್ಮಪ್ಪ ಆ ಕಡೆ. ತಕೋಗಿ ಅಲ್ಲಿರೋದನ್ನ ತಕೋಗಿ ಅಲ್ಲಿ ಮಡಗಿದ್ದು ಅಷ್ಟೇ. ನಮ್ಮ ಅಪ್ಪಂದು ಇನ್ನೇನು ಕೆಲಸ ಇಲ್ಲ. ಸುಮ್ಮನೆ ಇಲ್ಲಿ ನೋಡಿ ನನ್ನ ತಂಗಿ ಯಾರ್ಯಾರು ಕೊಡ್ತಾರೋ ಲಗ್ನ ಪತ್ರಿಕೆ ಎಲ್ಲನೂ
ಮಡಿಕೊಂಡವಳೆ. ಅದೇನಕ್ಕೆ ನೋಡಿ ಎಷ್ಟು ಲಗ್ನ ಪತ್ರಿಕೆ ಮಡಿಕೊಂಡವಳೆ. ಆಮೇಲೆ ಇದರಲ್ಲಿ ಅದಪ್ಪ ಅವ್ಳ ಬ್ಯಾಗಲ್ಲಿ ಇನ್ನೂ ಬೇಜಾನ್ ಇರ್ತವ ಲಗ್ನ ಪತ್ರಿಕೆಗಳು. ಇದು ಸಂತಾನ್ ಜೋಸಫ್ ಅವ್ರ ಪಬ್ಲಿಕ್ ಶಾಲೆ. ಇದು ಸುಮ್ಮನೆ ಮನೇಲಿ ಎಲ್ಲ ಅಂಡ ಹಾಕೊಂಡು ಕಸ ಕಣಂಗೆ ಕಾಣಲಿ ಅಂತ ಅದೊಂದು ಉದ್ದೇಶಕ್ಕೆ ಮಡಿಕೋಬೋದು ಅಷ್ಟೇ ಅವರು. ಇನ್ನು ಅದರಿಂದ ಏನು ತಿಳ್ಕೊಳಕ್ಕಾಗಲ್ಲ ಗೈಸ್. ನಮಗೆ ಅರ್ಥ ಆಗಲ್ಲ. ಇವಳು ಸುಮ್ಮನೆ ಮಡಿಕೊಂಡು ತಗೋಗಾಕು ಒಳಕಾಕು ಒಳ ಬೆಂಕಿ ಹಾಕು. ಹಾಕು ಇದ್ದೇ ನೀ ಗೈಸ್ ನಿಜವಲ್ಲೂ ನಮ್ಮ ಅಪ್ಪ ನೋಡಿ ತಗೋಗಿ ಒಳಗೆ ಹಾಕು ಅಂದ್ರೆ ಅಳ್ತಾಳಂತೆ. ಹಿಂಗೆ ಮಾಡಿ ನನ್ನ ತಂಗಿ ಅವಳ ನೆತ್ತಗೆ ನಿಜವಲ್ಲೂ ಬುದ್ಧಿ ಕಲ್ತಿಲ್ಲ ಗೈಸ್. ನೋಡಿ ಅಳ್ತಾಳ ಅವಳು ಅನ್ಕಂದು ಇವರೇ ಇದು ಮಾಡೋದು, ಇನ್ನೊಂದೆಲ್ಲ ಹೇಳೋದು ನಮ್ಮಪ್ಪ ನಮ್ಮ ಹೂವು ಎಲ್ಲ. ನೋಡಿ ಹೂಗಳೆಲ್ಲನೂ ಯಾವ ಥರ ಬಿಸಾಕ್ತಾರೆ. ಇಲ್ಲ ತಗೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕು, ಇಲ್ಲ ಅದನ್ನು ಯಾವ ಜಾಗ ಸೇರ್ಬೇಕು ಆ ಜಾಗ ಸೇರಿಸ್ಬೇಕು. ಅವೆಲ್ಲ ಇಲ್ಲ. ಇವರೆಲ್ಲ ಸುಮ್ಮನೆ ನನಗೆ ತಲೆ ಕೆಡಿಸ್ತಾರೆ ಗೈಸ್. ನಿಜವಾಗ್ಲೂ ನಮ್ಮ ಅನ್ಯ ಅಂದ್ರೆ ಏನು ನಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ. ಅದೊಂದು ಪ್ರಾಬ್ಲಮ್ಮು. ನಮ್ಮ ಒಲೆ ಹತ್ತನೇ ಏನೋ ಒಂದು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ಒಂದು ರೆಸಿಪಿನ. ಅದೊಂಥರ ಸಾಂಬಾರು ಟೈಪು. ಇದನ್ನು ನಾನು ಜಾಸ್ತಿ ಮಾಡ್ಕೊ ತಿಂತಿದ್ದೆ ಮೊದಲು. ಮನೇಲಿ ಸಾಂಬಾರು ಮಾಡೋದಂಗೆ ಇದೆ ನಂಗೆ ಫೇವ್ರೇಟು. ಅವಾಗೆಲ್ಲ ಏನು ಐಟಮ್ಗಳು ಆಗ್ತಿರ್ಲಿಲ್ಲ, ಜಾಸ್ತಿ ಐಟಮ್ ಆಗ್ತಿರ್ಲಿಲ್ಲ. ಇವಾಗ ಏನೇನೋ ಹಾಕ್ತೀನಿ, ಬನ್ನಿ ತೋರಿಸ್ಕೊಡ್ತೀನಿ ಏನು ಮಾಡ್ತೀನಿ ಅಂತ. ಇವಾಗ ನಾನು ಕುಟ್ನಿ ಕಲ್ಲಲ್ಲಿ ಇದು ಮಾಡ್ಕೋಬೇಕು. ಸದ್ಯಕ್ಕೆ ಈ ಕುಟ್ನಿ ಕಲ್ಲು ಮೊದಲು ತೊಳ್ಕೊಬೇಕು. ಇದನ್ನು ನೋಡಿ ಒಳಗೆ ಏನೇನೋ ಕಸ ಐತೆ, ಅದರಿಂದ ಈ ಕುಟ್ನಿ ಕಲ್ಲು ತೊಳ್ಕೊಂಡು ಮಾಡೋದ ಬನ್ನಿ. ಕುಟ್ನಿ ಕಲ್ಲೆಲ್ಲನೂ ನೀಟಾಗಿ ತೊಳೆದಿದ್ದೀನಿ. ಇವಾಗ ಹಸಿಮೆಣ್ಸಿಕಾಯಿ ತೊಳ್ಕೊಬೇಕು. ಒಂದು 4 ಹಸಿಮೆಣ್ಸಿಕಾಯಿನ ಕುಯ್ಕೋಬೇಕು. ಮತ್ತು ಹಸಿಮೆಣ್ಸಿಕಾಯಿಗಳು ಎಲ್ಲ ಇದಾಗ್ಬಿಡ್ತವೆ ಮಡಿಕೊಂಡ್ರೆ. ಗೈಸ್ ಚಾಕ್ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಚಾಕ್ ತೀರಿಸ್ಬಿಟ್ಟವ್ರಿ ಅವರು, ಎತ್ತಕ್ಕೆ ಬಿಸಾಕಿದ್ರು ಅನ್ನೋದೇ ಗೊತ್ತಿಲ್ಲ. ಎಲ್ಲಿ ಮಡ್ಗೋದ್ರು ಚಾಕ್ನ. ನಮ್ಮ ಅಪ್ಪ ರಾತ್ರಿ ಎಲ್ಲ ತಡಗ್ತು, ಸಿಕ್ಕೇ ಇಲ್ಲ ಚಾಕು. ಅದೇನಾಯ್ತು ಇವಳು ನೋಡಿ ಎಲ್ಲ ಲಗ್ನ ಪತ್ರಿಕೆ ಎಲ್ಲನೂ ತಗೋಗಿ ಹೊಲಗೆ ಹಾಕ್ಬಿಟ್ನಲ್ಲ, ಅದನ್ನ ಹುಡುಕ್ತಾವಳೆ ಅಮ್ಮೆ ಅನ್ಕೊಂಡು. ಹೇ ಚಾಕಿಲ್ಲ ಚಾಕು, ಹಾಂ ಚಾಕಿಲಿಯಾ ವಯಸ್ಸು ಲಗ್ನ ಪತ್ರಿಕೆ ಎಲ್ಲ ಒಳಗೆ ಹಾಕ್ಬಿಟ್ಟಿದೆಯಲ್ಲ, ಅದನ್ನ ಇದು ಮಾಡ್ತಾ ಇರೋದವ. ಚಾಕು ಚಾಕೆಲಿ ಅಂದ್ರೆ ಚಾಕೆಲಿ ಅಂದ್ರೆ ಇದೇನು ಹೇಳ್ತಾರೆ ಅವರು. ಅಲ್ಲೊಂದು ಪೀಸ್ ಮಾಡಿದ್ನಲ್ಲ ಎಲ್ಲೋ ಕಿಟಕಿ ಮೇಲೆ, ಮರದ ಪೀಸು, ಮರದ ಪೀಸ್ ಎಲ್ಲ ಅದು ಎಲ್ಲಿ ಬಿಸಾಕೋದು. ಎಷ್ಟು ನೋಡಿ ನಾ ಚಾಕ್ ತಿರುಗ್ತೀವ್ರಿ. ಇವಾಗ ಲಗ್ನ ಪತ್ರಿಕೆ ತೆಗ್ತಿರೋದು. ತಿಡ್ಕ್ಲಿ ರೀ, ಇನ್ನೂ 10 ಗಂಟೆ ಒಂದು ಬೆಳಗಾನ ತಿಡ್ಕ್ಲಿವ. ಲಗ್ನ ಪತ್ರಿಕೆಗಳು ಮಡಿಕೊಂಡು ಅದು ಏನು ಮಾಡ್ಬೇಕು ನೋಡಿ. ನಮ್ಮ ಹೇಳ್ತದ ಅಲ್ಲಿ ನೋಡಿ ಇವಳಿಗೆ ಎಂಥ ಸೈಕೋ ಅವಳು ಗೈಸ್. ನನ್ನ ತಂಗಿ ನರಕ್ಲಿ ಸೈಕೋ ಅಂದ್ರೆ ಸೈಕೋ. ಲಗ್ನ ಪತ್ರಿಕೆ ಹೆಂಗೆ ಹುಡುಕ್ತಾವಳು ನೋಡಿ. ನಾ ಚಾಕ್ ಹುಡುಕ್ತಿದ್ರೆ ಇವಳು ಲಗ್ನ ಪತ್ರಿಕೆನ ಎಲ್ಲನೂ ಮಂಚದಡಿಗೆ ಹಾಕ್ಬಿಟ್ರೆ ಅಂದ್ಬಿಟ್ಟು ಹುಡುಕ್ತಿರೋದು. ಈ ಚಾಕ್ ಏನಾಯ್ತು ಅನ್ನೋದೇ ಗೊತ್ತಾಯ್ತಿಲ್ಲ. ನಮ್ಮ ಅಮ್ಮವ್ರ ಮನೆ ಕೇಳ್ಕೊಬತ್ತೀನಿ, ಅವರು ಚಾಕ್ ಹೋಗಿದ್ದಾರಂತ. ಅಮ್ಮವ್ರ ಮನೇಲಿ ಚಾಕ್ ಎತ್ಕೊಬಂದೆ. ಇವಳು ನೋಡಿ ಯಾವ ಥರ ಹುಡುಕ್ತಾವಳೆ ಲಗ್ನ ಪತ್ರಿಕೆ. ನಾನು ನೋಡಿ ಕಣ್ಣೀರ ಸುರಿಸ್ತಾವಳ ಗೈಸ್. ನೋಡಿ ಕಣ್ಣೀರು ತೋರಿಸ್ತೀನಿ ಹೆಂಗೆ ಅಳ್ತಾವಳೆ ನೋಡಿ ಗೈಸ್. ನನಗೆ ಹೊಡಿತಾವಳ. ಏನಕ್ಕೆ ಅವು ಮನೇಲಿ ಕಸ ಕಳಂಗೆಲ್ಲನೂ ಸೀರೆ ಎಲ್ಲನೂ ಮಂಚದ ಮೇಲೆ ಎಲ್ಲನೂ ಬಿಸಾಕಿದ್ದಾರೆ. ಸೀರೆ ಬಟ್ಟೆಗಳೆಲ್ಲನೂ ತಕೋಗಿ ಇದಕ್ಕೆ ಹಾಕ್ಬೇಕು ಅನ್ನೋದು ಗೊತ್ತಿರ್ತಾನೆ. ಹೆಂಗ್ ಹೇಳ್ತಾಳ ನೋಡಿ. ಇವರೆಲ್ಲ ಈ ಉದ್ದೇಶಕ್ಕೆ ಸಣ್ಣ ಇರೋದು. ಅವರೆಲ್ಲ ಒಟ್ಟಿಗೆ ಏನಾರ ಮಾಡ್ಕೊ ತಿಂದು ಇದಾಗಿರೋ ಅಂತ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಂತ ಇಲ್ಲ ಇವರೆಲ್ಲ. ಇವರು ನೋಡಿ ಲಗ್ನ ಪತ್ರಿಕೆ ತಕೋಗಿ ಹಳವೆಲ್ಲನೂ ತಕೋಗಿ ಹಾಕ್ಬಿಟ್ಟಿರೋದಕ್ಕೆ ಯಾವ ಥರ ಹೇಳ್ತಿದ್ದಳು. ಇವರೆಲ್ಲ ಈ ಉದ್ದೇಶಕ್ಕೆ ನಿಜವೂ
ಮಂಚದ ಅಡಿಲಿ ಇದ್ದವೆಲ್ಲನೂ ತೆಗೆದು ಎಲ್ಲನೂ ಯಾವ ಥರ ಇದೆ ಈಚೆಗೆ ಎಸ್ತೊಳೆ ನೋಡಿ ಇವಳು ಬರೀ ಅವಾಗಲೂ ಹಂಗೆ ಡ್ರೆಸ್ಗಳೆಲ್ಲನೂ ಎಷ್ಟು ತಗೋಗಿ ವಾಷಿಂಗ್ ಮಿಷಿನ್ಗೆ ಹಾಕಿನಿ ಇವಾಗ್ಲೂ ಈ ಥರ ಅಂಡೋದು ಇವಳು ಆಡೋದಕ್ಕೆ ಹೊಡಿಸ್ಕೊತಾಳೆ ಇವಳು ನನ್ನ ಕೈಲಿ ಏಟ ನೋಡಿ ಯಾವ ಥರ ಮನೆಯೆಲ್ಲನೂ ಬರೀ ಹಾಳು ಮಾಡೋದು ಇವ್ರ ಕೆಲಸ ಅಂಡೋದು ಇದು ಮಾಡೋದು ಅಳು ಇನ್ನೊಸ ಎಲ್ಲನೂ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊನೋ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಳು ಮಾತ್ರ ಇನ್ನೂ ಡೈಮಂಡ್ ಕಣ್ಣೀರನ್ನ ಸುರಿಸ್ತಾನೆ ಅವಳೆ ಇನ್ನೂ ಈ ಬ್ಯಾಗಲ್ಲಿ ಏನೇನೋ ಮಾಡ್ಕೊಳ್ಳೆ ಅವೆಲ್ಲನೂ ತಗೋಗಿ ಒಳಗೆ ಹಾಕ್ಬೇಕು ಬೇಡದ್ದು ಎಲ್ಲನೂ ನಮ್ಮ ಹೂವು ನನ್ನ ತಂಗಿ ಕಡೆನೇ ಸಪೋರ್ಟು ಏನಕ್ಕೆ ಹೊಲಕ್ಕೆ ಹಾಕಿದೆ ಅಂದ್ಬಿಟ್ಟು ನನಗೆ ಬೈತಿರೋದು ನೋಡಿ ಯಾವ ಥರ ಮಣ್ಗೈತೆ ನಾನು ಅಪ್ಪ ಕೆಲಸ ಮಾಡ್ತಾಯಿದ್ದೀವಿ ಇವಳು ಲಗ್ನ ಪತ್ರಕ್ಕೋಸ್ಕರ ಹೇಳ್ತಾವಳೆ ನಮ್ಮ ಹೂವು ಸುಮ್ಮನೆ ಕೂತ್ಕೊಂಡು ನಮಗೆ ಬೈತಿರೋದು ಲಗ್ನ ಪತ್ರಿಕೆ ಏನಕ್ಕೆ ಹಾಕ್ಬಿಟ್ಟ ಹೊಲಗ ಅವಳ ಇರ್ತಳ ಅಂತ ಗೊತ್ತಿಲ್ಲ ಅಂತ ಅನ್ನೋದು ಗೈಸ್ ಇವಾಗ ಬನ್ನಿ ಇನ್ನೂ ಕೆಲಸ ಐತೆ ಗೈಸ್ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು 1 2 3 4 5 6 7 8 9 ಬೆಳ್ಳುಳ್ಳಿ ಪೀಸ್ ತಗೊಂಡಿದ್ದೀನಿ ಇದ್ರ ಜೊತೆ ನೆಕ್ಸ್ಟು ಕುಟಾಣಿಗೆ ಏನು ಹಾಕ್ತೀನಿ ಅಂದರೆ ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಕುಟಾಣಿಗೆ ಬೆಳ್ಳುಳ್ಳಿ ಜೊತೆ ಇಷ್ಟು ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ ಕುಟಾಣಿ ಕಾಳಿಗೆ 4 ಹಸಿಮೆಣಸಿಕಾಯಿ ಕುಯ್ಕೊಂಡಿರೋದನ್ನ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ಇಷ್ಟೂ ಸ್ವಲ್ಪ ಜಜ್ಕೋಬೇಕು ಅರ್ಧಂಬರ್ಧಮ್ಮು ಇದನ್ನು ಅರ್ಧಂಬರ್ಧಮ್ ಜಜ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಬನ್ನಿ ಏನು ಒಂದು ತಪ್ಪಲಲ್ಲಿ ನೀರು ತಗೊಂಡಿದ್ದೀನಿ ಒಂದು 3 ಲೋಟ ಆಗೋಷ್ಟು ಮತ್ತು ಇಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೀನಿ ಈಗ ಹುಣ್ಸೆಹಣ್ಣ ಇದಕ್ಕೆ ಇದು ಮಾಡಬೇಕು ಚೆಂದಾಗಿ ಕಿವುಚ್ಕೋಬೇಕು ಹುಣ್ಸೆಹಣ್ಣು ರಸನ ಗೈಸ್ ಇವಾಗ ಇನ್ನೊಂದು ತಪ್ಪಲಿಗೆ ಈರುಳ್ಳಿ ಟೊಮೆಟೊ ಹಣ್ಣು ಇವೆಲ್ಲನೂ ಹಾಕೊಳ್ಳೋದ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮಪ್ಪ ಅಕಸ್ಮಾತ್ ನಮ್ಮಪ್ಪ ನನ್ನ ತಂಗಿ ಅಲ್ಲಿ ಊಟ ಮಾಡೋಳು ಡೌಟು ಅಕಸ್ಮಾತ್ ನಮ್ಮ ಓನೂ ಏನು ಮಾಡಿದೆ ನೋಡು ಒಂದು ಸ್ವಲ್ಪ ಹಾಕು ಅಂತ ಅಂದರೆ ಇದಾಯ್ತದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಟೊಮೆಟೊ ಹಣ್ಣು ಈರುಳ್ಳಿನ ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಕುಟಾನಲ್ಲಿ ಇರೋದನ್ನ ಇದನ್ನ ಎತ್ತಿ ಬೆರೆಸ್ಕೊಳ್ಳೋದ ಇದ್ರ ಜೊತೆ ಇದೇ ಮಸಾಲ ಈ ಮಸಾಲನೇ ಬೇಕು ಆ್ಯಕ್ಚುಲಿ ಮತ್ತು ಇದಕ್ಕೆ ಉಪ್ಪು ಹಾಕೋಬೇಕು ಹುಣಸೆಹಣ್ಣು ಇಷ್ಟೊಂದು ಬೇಡ ಸ್ವಲ್ಪ ಹಾಕತ್ತೀನಿ ಇಷ್ಟು ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಇವೆಲ್ಲನೂ ಎತ್ತಿ ನೀಟಾಗಿ ತೊಳಿಬೇಕು ಮತ್ತು ಇದನ್ನು ನೀಟಾಗಿ ಕಿವುಚ್ಬಿಟ್ಟು ಮತ್ತು ಹುಣಸೆಹಣ್ಣನ್ನ ಹುಯ್ಬೇಕು ಗೈಸ್ ಇವಾಗ ಇದನ್ನು ಎಲ್ಲನೂ ನೀಟಾಗಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಮತ್ತು ಇದನ್ನು ಕಲಿಸ್ಬೇಕು ಒಂಥರ ಇದೇನು ಚೆನ್ನಾಗಿ ಬಂದಿಲ್ವೋ ಅದಂತೂ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ ನೋಡೋದ ಯಾವ ಥರ ಐತೆ ಅಂತ ರಿಸಲ್ಟ್ ನೋಡಿ ನಾನು ಹೇಳ್ತೀನಿ ಚೆನ್ನಾಗಿದ್ದರೆ ನೀವು ಮಾಡ್ಕೊತೀನಿ ಅಂತ ಚೆನ್ನಾಗಿಲ್ಲ ಅಂದರೆ ಮಾಡ್ಕೋಬೇಡಿ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಯಾಕಂದರೆ ನಾನು ಹೇಳ್ದಂಗೆ ನೀವು ಮಾಡ್ಬಿಟ್ಟು ಆಮೇಲೆ ಇವನು ಹೇಳ್ದಂಗೆ ನಾನು ಮಾಡಿದೆ ಚೆನ್ನಾಗೇ ಬರಲಿಲ್ಲ ಅನ್ನೋದು ಬೇಡಿ ಅಲ್ವಾ ಆ ಉದ್ದೇಶಕ್ಕೋಸ್ಕರ ಗೈಸ್ ಇವಳೆಲ್ಲನೂ ನಾನು ಒಳಗೆ ಹಾಕಿದ್ದೆ ಒಳ್ಳೇದಾಯಿತು ಯಾಕಂದರೆ ನೆಕ್ಸ್ಟ್ ಸಾರಿ ಇವಳು ಇನ್ನು ಹಿಂಗೆ ಬಿಸಾಕ್ಬಾರ್ದು ಡೈಲಿ ಒಂದೊಂದು ಹಾಕ್ತಿದ್ರೆ ಇವಳು ಯಾವುದೇ ಕಾರಣಕ್ಕೂ ಬಿಸಾಕ್ಬಾರ್ದು ಮಂಚದ ಮೇಲೆ ನೀಟಾಗಿ ಎತ್ತಿ ಕಟ್ಟಿ ಮಡಿಕೋಬೇಕು ಹೆಂಗೆ ಆಡ್ತಾವಳೆ ನೋಡಿ ಎಷ್ಟು ಕಾರಣ ಇದು ಮಾಡ್ತಾವಳೆ ಇವಳು ಈರುಳ್ಳಿ ಯಾಕವ ಈರುಳ್ಳಿ ಟೊಮೆಟೊನ ಹಾಕಿ ಕೊಡೋದು ಉಪ್ಪಿನ ಪುಡಿ ಗೈಸ್ ಉಪ್ಪಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗೈತೆ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಯಾವ ಥರ ಐತೆ ಅಂತ ನಾನು ಕೇಳೋದು ಇಲ್ಲ ಉಪ್ಪಿನ ಪುಡಿ ಎತ್ಕೊ ಇಲ್ವಾ ಅದು ಹಾಂ ಚೆನ್ನಾಗಿಲ್ವಾ ಹಸಿ ಗೊಜ್ಜು ಹಾಂ ಮತ್ತು ಚೆನ್ನಾಗಿಲ್ಲ ಅಂತೀರ ಇನ್ನೂ ಹಸಿ ಹಾಕತ್ತೀನೋ ಅದಕ್ಕೆ ತಟ್ಕ ಬರೀ ಬರ್ತಾ ಅನ್ನ ತಿಂದ್ರೆ ಹಂಗೆ ಆಗೋದು ಮತ್ತು ನಮ್ಮಪ್ಪ ತಿಂತವ್ರೆ ಅವರು ಕೇಳಿದ್ರೆ ನೋ ಕಮೆಂಟ್ಸ್ ಅಂತಾರೆ ಗೈಸ್ ಇವತ್ತು ಗಡ್ಡನೂ ಟ್ರಿಮ್ ಮಾಡ್ಸೋಕ್ಕಾಗಲಿಲ್ಲ ಇದೊಂದು ಬೇಜಾರು ಅಲ್ಲಿಗಂಟ ಹೋಗಿ ಹಿಂದಕ್ಕೆ ಬಂದಂಗೆ ಆಯ್ತು